ನಮಸ್ಕಾರ. ಕರ್ನಾಟಕ ಅಶ್ವಿನಿ ಗೌಡರನ್ನು ಗೆಲ್ಲಿಸುವಂತಹ ರಾಜಕೀಯ ಷಡ್ಯಂತ್ರವ ಅಥವಾ ಗಿಲ್ಲಿಯನ್ನು ಸೋಲಿಸುವಂತಹ ಹೊಸ ಕುತಂತ್ರವ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಬಂದೇನೆ. ಯಾಕಪ್ಪ ಅಂದರೆ ಇವತ್ತು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಯಾವ ಎಲ್ಲ ಕಡೆಗೆ ಹೊಂಟ್ಬಿಟ್ಟೈತಿ. ಗಿಲ್ಲಿ ಹೆಂಗೆ ಆಗ್ಬಿಡನಪ್ಪ ಅಂತಂದ್ರೆ ಏನು ಮಾಡಿದ್ರೂ ಇದು ಗಿಲ್ಲಿ ಕುತಂತ್ರ, ಇದು ಏನು ಮಾಡಿದ್ರೂ ಗಿಲ್ಲಿ ಕುತಂತ್ರ, ಗಿಲ್ಲಿಯನ್ನು ಸೋಲಿಸುವಂಥ ಕುತಂತ್ರ ಮಾಡಕತ್ತಾರೆ ಅನ್ನುವಂಥ ವಿಚಾರದೊಳಗೆ ನಾವೆಲ್ಲ ಬಂದುಬಿಟ್ಟಿವಿ. ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದೀನಿ. ಹೌದು, ನಿಜವಾಗಿರ್ಬೋದು ಸುಳ್ಳಾಗಿರ್ಬೋದು ಅದು ಬೇರೆ ಪ್ರಶ್ನೆ. ಬಟ್ ಈ ಸಮಯಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರವರು ಕಿಚ್ಚ ಸುದೀಪ್ ಅವ್ರ ಮನೆಗೆ ಯಾಕೆ ಹೋಗಿದ್ರು? ಈ ಫೋಟೋ ಏನು ಕಾಣಿಸ್ತಿದೆಯಲ್ಲ, ಈ ಫೋಟೋದ ಮುಖಾಂತರ ನಾನು ಹೇಳೋದಷ್ಟೇ. ಈ ಫೋಟೋದ ಬಗ್ಗೆ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೆದ್ಬಿಟ್ಟೈತೆ. ಇದು ಕೇವಲ ರಾಜಕೀಯ ಷಡ್ಯಂತ್ರವಾ ಅಥವಾ ಗಿಲ್ಲಿಯನ್ನು ಸೋಲಿಸುವಂತಹ ರಾಜಕೀಯದ ಒಂದಷ್ಟು ಮಾತುಕತೆ ನಡೀತಾ ಅಥವಾ ಏನು ಅಶ್ವಿನಿ ಗೌಡರನ್ನು ಗೆಲ್ಲಿಸ್ಬೇಕಂತ ಒಂದು ಮಾತುಕತೆ ನಡೀತಾ ಒಟ್ಟು ಗೊತ್ತಿಲ್ಲ. ಅದು ಸುದೀಪ್ ಕೈಯಲ್ಲೂ ಕೂಡ ಇಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ ಅಷ್ಟೇ. ಸುದೀಪ್ ಅವ್ರ ಕೈಯಲ್ಲಿ ಐತೋ ಬಿಟ್ಟೈತೋ ನನಗಂತೂ ಗೊತ್ತಿಲ್ಲ. ಸುದೀಪ್ ಅವರಿಗೆ ನಾನು ಯಾವಾಗಲೂ ಅವರಿಗೆ ಒಂದಷ್ಟು ಆತ್ಮೀಯತೆಯಿಂದ ಮಾತನಾಡಿಸ್ಬೇಕಂತ ಒಂದೊಂದು ಸಾರಿ ಅನಿಸ್ಬಿಡ್ತದೆ. ಯಾಕಪ್ಪ ಅಂದ್ರೆ ನಮ್ಮ ಮಾವ ಇದ್ದಂಗೆ ಅದೇನು ಅಂತೇಳಿ ಮಾವ ಅಂತ ಅನಿಸ್ಬೇಕು ಅನಿಸುತ್ತೆ. ಸೊ ಹಂಗಾಗಿ ಸುದೀಪ್ ಮಾವ ಅಂತ ಮನುಷ್ಯ ಅಲ್ಲ, ನನಗಂತ ತಿಳಿದ ಮಟ್ಟಿಗೆ ಅಂಥ ಮನುಷ್ಯ ಅಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳಕತ್ತೀನಿ. ಆದರೂ ಸುದೀಪ್ ಮಾವ ಒಂದು ಸಲಹೆ ಏನಪ್ಪ ಅಂತ, ನೋಡಪ್ಪ ಸುದೀಪ್ ಮಾವ ಅವರೇ, ನಿಮಗೆ ಗೊತ್ತಿದ್ದೈತೆ ಈ ಗಿಲ್ಲಿ ಯಾವ ಎಷ್ಟೈತೆ ಅಂತಕ್ಕಂಥದ್ದೆಲ್ಲ ನಿಮಗೆ ಗೊತ್ತಿದ್ದ ವಿಚಾರ. ಸುಮ್ಮ ಹೋಗಿ ಮತ್ತು ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನಾರಾಯಣಗೌಡರು ಎದಕ್ಕೆ ಬಂದಿದ್ರು ಅನ್ನೋದನ್ನು ಒಂದು ಕ್ಲಾರಿಟಿ ಕೊಟ್ಟುಬಿಡ್ರಿ. ಇಲ್ಲಪ್ಪ ಅಂದ್ರೆ ಏನು ಮಾಡ್ತಾರೆ, ನಾಳೆ ಏನಾರ ನೀವು ನಿಜವಾಗ್ಲೂ ಅಶ್ವಿನಿ ಗೌಡ ಗೆದ್ದಿದ್ದೇ ಕರೆ ಆತಪ್ಪ ಅಂತಂದ್ರೆ ಅಶ್ವಿನಿ ಪರವಾಗಿಯೇ ಕರವೇ ರಾಜ್ಯಾಧ್ಯಕ್ಷರು ಬಂದಿದ್ದರು, ನಾರಾಯಣಗೌಡರು ಬಂದಿದ್ದರು ಅಂತಕ್ಕಂಥ ವಿಚಾರವನ್ನು ಕೂಡ ಹೊರಗೆ ಬಂದುಬಿಡ್ತೈತಿ. ಸೊ ಹಂಗೆ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಕಿಚ್ಚ ಸುದೀಪ್ ಮಾವ ಅವರೇ, ನಿಮ್ಮ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಐತಿ. ನೀವು ಆ ರೀತಿ ಮಾಡಂಗಿಲ್ಲ, ಯಾವುದೇ ರಾಜಕೀಯ ಷಡ್ಯಂತ್ರಕ್ಕೆ ಒಳಗಂಗಿಲ್ಲಮ್ಮ, ನಮ್ಗೆ ಗೊತ್ತೈತೆ ಆಲ್ರೆಡಿ. ಆದರೂ ಎಲ್ಲೋ ಒಂದು ಕಡೆ ಜನರು ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ, ಜನರದ್ದು ಅದೊಂದು ತಲೆ. ಈಗ ಯಾರೂ ಏನು ಅನ್ನಕತ್ತಿಲ್ಲ. ಈಗ ಕೆಲವೊಬ್ರು ಅಂತಿರ್ಬೋದು ಅವ್ರು ಗಿಲ್ಲಿ ಏಟರ್ಸ್ ಅಲ್ಲ, ಗಿಲ್ಲಿ ಸಪೋರ್ಟರ್ಸ್ ಅಲ್ಲ, ಅವರೆಲ್ಲ ಬೇರೆ ಬೇರೆ ವಿಚಾರ ಮಂದಿಗಳು, ಅವ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ಬೋದು, ಅದ್ರ ಬಗ್ಗೆ ನಾವು ಒಪ್ಪಲ್ಲ. ಆದರೆ ವಿಚಾರ ಏನಪ್ಪ ಅಂತಂದ್ರೆ, ಅಲ್ಲಿ ನೀವು ಪಕ್ಕದಾಗ ಒಂದು ಫೋಟೋವನ್ನು ಗಮನಿಸ್ರಿ. ಒಂದು ಹುಡುಗ ಅದನ, ಒಂದು ಹುಡುಗಿ ಪಕ್ಕದಾಗ ಕುಂತಾಳ. ಆ ಹುಡುಗಿಗೆ ಅಥವಾ ಇವ್ರ ಕೈಯಲ್ಲಿ, ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಒಂದು ಏನಿದೆ, ಇನ್ವಿಟೇಷನ್ ಕಾರ್ಡ್ ಇದೆ. ಅಂದರೆ ಲಗ್ನ ಪತ್ರಿಕೆಯ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಬಟ್ ನಿಮಗೆ ಏನು ಸಮಸ್ಯೆ ಏನಪ್ಪ ಅಂತಂದ್ರೆ, ಆ ಲಗ್ನದ ದಿನಾಂಕ ಇವಾಗೇ ಐತೇನೋ. ಈ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲೇ ಯಾಕೆ ಬಂದರು ಇವರು ಕರವೇ ಅಧ್ಯಕ್ಷರು? ಇದು ಮುಂಚೆನೇ ಬರ್ಬೋದಾಗಿತ್ತಲ್ಲ, ಅಥವಾ ಇನ್ನೇನು 2-3 ದಿನದ ಮುಗಿದು ಬಿಡ್ತಿತ್ತ ಬಿಗ್ ಬಾಸು. ಈಗ ಯಾಕೆ ಬರೋಕ್ಕೆ ಹೋಗ್ಬೇಕು? 2-3 ದಿನ ಆದ್ಮೇಲೆ ಬಂದುಬಿಟ್ರೆ ಬೇಗೆರ್ದೋಗಿತ್ತಲ್ಲ. ಶನಿವಾರ ಅಂದ್ರೆ ಶುಕ್ರವಾರ ದಿನವೇ ಮುಗಿದು ಬಿಡ್ತಾರೆ ಟೆಲಿಕಾಸ್ಟ್ ಅದು. ಅದಾದ್ಮೇಲೆ ನೀವು ಶನಿವಾರ ಶುಕ್ರವಾರ ಹೋಗಿದ್ರೆ ನಡೀತಿತ್ತಪ್ಪ. ನೀವು ಇವಾಗೇ ಯಾಕೆ ಹೋದ್ರೆ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದು ಗಿಲ್ಲಿ ಅಭಿಮಾನಿಗಳ ಒಂದಷ್ಟು ಕುತೂಹಲ ಅಥವಾ ಒಂದಷ್ಟು ಸಂದೇಹ. ಸೊ ಹಂಗಾಗಿ ಈ ವಿಚಾರ ಇಷ್ಟ ತಿಳ್ಕೊಂಬಿಡ್ರಿ. ಏನಪ್ಪ ಅಂದರೆ ಗಿಲ್ಲಿನ ಸೋಲ್ಸೋಕ್ಕೇನು ಹೋಗಿಲ್ಲ ಅಂತಕ್ಕಂಥ ನಾನು ವಿಚಾರಪ್ಪ. ಬಡನ್ ಇದು ಏನರ ನಿಜ ಆಯ್ತಪ್ಪ ಅಂತಂದ್ರೆ, ಇಡೀ ಜೀವಮಾನದಲ್ಲಿ ಸುದೀಪ್ ಅವರು ಭಾಳಷ್ಟು ಕಳಂಕ ರೀತಿಯ ಒಂದು ವರ್ತನೆಯನ್ನು ಅಥವಾ ಕಳಂಕದ ಹೆಸರನ್ನು ತಂದುಕೊಳ್ತಾರೆ ಈ ಬಿಗ್ ಬಾಸ್ ಮಾಡುವಂಥ ತಪ್ಪುಗಳಿಗಾಗಿ. ಇದು ಈ ತರಹದ ಫೋಟೋಗಳು ಅಡ್ಡಾಡಿದ ಮ್ಯಾಕೆ ಇನ್ನು ಪೂರ ಗಬ್ಬೆದ್ದು ಬಿಡ್ತೈತಿ. ಸೊ ಹಂಗೆ ಹೇಳಕತ್ತೀನಿ, ಸುದೀಪ್ ಮಾವ್ರ ಅಂಥ ಮನುಷ್ಯ ಅಲ್ಲ. ಅವ್ರ ಬಗ್ಗೆ ಏನೋ ಸುಮ್ಮನೆ ಕೆಟ್ಟ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಆದರೂ ನಾವು ಇಷ್ಟ ನೋಡಪ್ಪ ಹೇಳೋದು, ಗಿಲ್ಲಿ ಅಭಿಮಾನಿಗಳಾಗಿ ನಾವು ಹೇಳೋದು ಇಷ್ಟ, ಗಿಲ್ಲಿ ಗೆಲ್ಲಬೇಕು. ಆತನ ವ್ಯಕ್ತಿತ್ವ ಭಾಳ ಇಷ್ಟ ಆಗಿಬಿಡುತ್ತೆ. ಹಂಗಾಗಿ ಇಡೀ ಕರ್ನಾಟಕದಾದ್ಯಂತ ಮಂಡ್ಯ, ಮದ್ದೂರು ಎಲ್ಲ ಕಡೆಗೂ ಬೃಹತ್ ರ್ಯಾಲಿ ನಡೆಯಕತ್ತಿಬಿಟ್ರೆ ಅಭಿಮಾನಿಗಳು. ಮತ್ತು ಅದಾದ ನಂತರ ಎಲ್ಲ ಕಡೆ ಹೋಮ ಹವನ ಎಲ್ಲ ಕಡೆ ಮಾಡಕತ್ತಿಬಿಟ್ರೆ. ವಿಚಾರ ಏನಪ್ಪ ಅಂದರೆ, ಗಿಲ್ಲಿ ಗೆದ್ದರೆ ಇಡೀ ರಾಜ್ಯದೊಳಗೆ ಆಟೋ ಡ್ರೈವರ್ಸ್ ಕೂಡ ನಾವು ಒಂದು 2 ತಾಸು ತನಕ ನಾವು ಫ್ರೀ ಆಟೋ ಡ್ರೈವಿಂಗ್ ಮಾಡ್ತೀವಿ, ಜನರಿಗೆ ಸೇವೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಕೂಡ ಮಾಡಿಬಿಟ್ರೆ. ಅದಾದ ನಂತರ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಪುಟಗೋಶಿ ಬಿಗ್ ಬಾಸ್ ಅಂತೇಳಿ ಒಬ್ಬ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರವರ ಸಹೋದರರು ಒಬ್ಬರು ಮಾತಾಡ್ಬಿಟ್ರೆ. ಅದು ಕೂಡ ಎಲ್ಲ ಕಡೆ ವೈರಲ್ ಹಾಕಿಬಿಡುತ್ತೆ. ಅದು ಏನಪ್ಪ ಅಂದರೆ, ಪುಟಗೋಶಿ ಬಿಗ್ ಬಾಸ್ಗೋಸ್ಕರ ನಾವ್ಯಾಕೆ ಕಿಚ್ಚ ಸುದೀಪ್ ಅವ್ರ ಮನೆಗೆ ಹೋಗಮ್ಮ, ಅದು ನಮಗೆ ಬೇಕಾಗಿಲ್ಲ, ಅವರು ಅಶ್ವಿನಿ ಗೌಡ ಅವರು ಸಪೋರ್ಟ್ ಮಾಡ್ತೀವಿ ಅಷ್ಟೇ, ಅದು ಬಿಟ್ಟರೆ ನಮ್ಮದು ಏನು ವಿಚಾರ ಇಲ್ಲ ಅಂತ ಅವ್ರು ಹೇಳಿದ್ರು. ಈ ಪುಟಗೋಶಿ ಬಿಗ್ ಬಾಸಿಗೆ ನಿಮ್ಮ ಅಶ್ವಿನಿ ಗೌಡ ಅವ್ರನ್ನ ಯಾಕೆ ಕಳಿಸಿದ್ರಪ್ಪ? ಸರಿ ಅಪ್ಪ, ನಿಮಗೆ ಬ್ಯಾಡಲ್ಲ, ಪುಟಗೋಶಿ ಬಿಗ್ ಬಾಸ್ ಆಗಿತ್ತಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಏನು ಕಮ್ಮಿ ಆಗಿತ್ತು? ಅವ್ರಿಗೆ 150 ಮನೆಗಳು ಒಂದೇ ಏರಿಯಾದಾಗ ಇದೇವಂತ, ಎಲ್ಲರ ಹತ್ರ 100-150 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಆಕ್ಕತಿ. ಯಾಕೆ ಕಳ್ಸಕ್ಕೆ ಹೋಗಿದ್ರಿಯಪ್ಪ ನೀವು? 1,500,000 ಅಥವಾ 10,000 ಆದ್ರೂ 1.5 ಲಕ್ಷ ಅಲ್ಲೇ ಆಕ್ಕತಿ. ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿದ್ರಿ ಅಂತೀನಿ ನಾನು. ನೀವು ಬಿಗ್ ಬಾಸ್, ಪುಟಗೋಶಿ ಬಿಗ್ ಬಾಸ್ ಅನ್ನಗಿದ್ರೆ, ಬಿಗ್ ಬಾಸ್ ಅಂತಕ್ಕಂಥದ್ದು ಬಡವರ ಮಕ್ಕಳ ಮತ್ತು ಬೆಳೆಯುವಂತಹ ಪ್ರತಿಯೊಬ್ಬರ ಮನಸ್ಸಿನ ಮನೆ ದೇವರಾಗಿಬಿಟ್ಟೈತೆ ಅದು. ಅಂತಹ ಸ್ಥಳವನ್ನು ನೀವು ಪುಟಗೋಶಿ ಬಿಗ್ ಬಾಸ್ ಅನ್ನಕೈತೆ ಅಂದರೆ ಮತ್ತೆ ಏನು ಮಾಡೋದೈತಿ ಹೇಳಿ ನಿಮಗೆ? ಏನರ ಅನ್ನಕೈತೆ, ಏನರ ಬಿಡೋಕೈತೆ, ಏನೇನು ನಮ್ಮ ವಿಚಾರ ಇಷ್ಟ ನೋಡಪ್ಪ. ಇದು ಷಡ್ಯಂತ್ರರಾಗಿರಲಿ, ರಾಜಕೀಯರಾಗಿರಲಿ, ಏನಾರಾಗಿರಲಿ, ಸುದೀಪ್ ಮಾಮ ನಿಮ್ಗೆ ಹೇಳೋದಿಷ್ಟ ನಾವು. ಇದೇನೈತೆ, ನೀವು ನಿಮ್ಮ ಪ್ರಕಾರ, ನೀವು ಕಾನೂನು ಪ್ರಕಾರ ಅಥವಾ
ನಿಮ್ಮ ಸಹೋದರತ್ವ, ನಿಮ್ಮ ಸ್ನೇಹ ಭಾವನೆ, ನಿಮ್ಮ ರಾಜಕೀಯ ಪ್ರಭುತ್ವ, ನಿಮ್ಮ ವೈಯಕ್ತಿಕ ವಿಚಾರಗಳಿರಲಿ. ಆ ಸೋಷಿಯಲ್ ಮೀಡಿಯಾದಿಂದ ಏನೇ ಅಡ್ಡಾಡಿದ್ರು ಕೂಡ ನೀವು ಏನೈತೆ ಸುಮ್ಮನೆ ಹೋಗಿ ಗಿಲ್ಲಿ ಕೈ ಎತ್ತಿಬಿಟ್ರೆ ಅಷ್ಟೇ. ಯಾಕಪ್ಪ ಅಂದ್ರೆ ಆಲ್ರೆಡಿ ಕರ್ನಾಟಕದಾದ್ಯಂತ ಕನ್ನಡದ ಮಗನಾಗಿಬಿಟ್ಟಾನ. ಮಂಡ್ಯದ ಗಂಡು ಅಂಬರೀಷ್ ಅಂತ ಅವತ್ತು ಹೇಳ್ತಿದ್ರು, ಇವತ್ತು ಮಂಡ್ಯದ ಗಂಡು ಗಿಲ್ಲಿ ಅನ್ನುವಂಥ ಮಟ್ಟಿಗೆ ಗಿಲ್ಲಿ ಬಂದುಬಿಟ್ಟಾನ. ಸೊ ಹಂಗಾಗಿ ಆತನ ಅಭಿಮಾನಿಗಳನ್ನು ರೊಚ್ಚಿಗೆಬ್ಬಿಸುವಂಥ ಕೆಲಸ ಬೇಡ. ಅದು ಯಾವುದೇ ನಾರಾಯಣಗೌಡ ಆಗಿರಲಿ, ಇನ್ನೊಬ್ಬ ಗೌಡ ಆಗಿರಲಿ, ನಮಗೆ ಬೇಡ. ಈಗ ದೌಡು ಹೋಗಿ ಗಿಲ್ಲಿ ಕಪ್ಪೆತ್ತಬೇಕು, ಇಷ್ಟೇ ನಮಗೆ ಗೊತ್ತಿರೋದು. ಆ ವಿಚಾರವನ್ನು ಮಾತ್ರ ನಾವು ಹೇಳಲಿಕ್ಕೆ ಬಂದಿವಿ. ಅದು ಬಿಟ್ಟರೆ ಮತ್ತೇನೇನಿಲ್ಲ. ಈಗಲೂ ಕೂಡ ನಮಗೆ ನಂಬಿಕೆ ಆದಾಗ ಬಿಗ್ ಬಾಸ್ ಗೆಲ್ಲಿಸುವಂತಹ ಪ್ರಯತ್ನ ಸುದೀಪ್ ಅವ್ರದ್ದಾಗಿರ್ತದೆ ಮತ್ತು ಬಿಗ್ ಬಾಸನ್ನು ಎತ್ತಿಡುವಂಥ ಪ್ರಯತ್ನ ಸುದೀಪ್ ಅವ್ರದ್ದಾಗಿರ್ತದೆ. ಹಾಗಾಗಿ ಅವರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡುವಂಥ ವಿಚಾರದೊಳಗೆ ನಾವಿಲ್ಲ. ನಮಗೆಲ್ಲನೂ ಗೊತ್ತದ ಯಾರ್ಯಾರು ಏನೇನು ಟ್ರೋಲ್ ಮಾಡಾಕಚ್ಚಾರ, ಅದ್ರ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ. ಆದರೂ ಕೂಡ ಒಂದೇ ಒಂದು ಮಾತು, ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗೆದ್ರೇ ಬಿಗ್ ಬಾಸ್ ನಿಜ. ಇಲ್ಲಪ್ಪ ಅಂದರೆ ಈ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರು ಬಂದಿದ್ದು ಸತ್ಯ ಅಂತಕ್ಕಂಥದ್ದು ಪ್ರೂವ್ ಆಗಿಬಿಡ್ತದೆ. ಸೊ ಆ ಅಪವಾದ ನಿಮಗೆ ಬರೋದು ಬೇಡ ಸುದೀಪ್ ಮಾಮ. ಸೊ ಹಂಗಾಗಿ ನೀ ಈಗ ಹೋಗಿಬಿಡು, ಇವತ್ತು ಹೋಗಿ ಎಲ್ಲ ಬಗೆಹರಿಸ್ಬಿಡು. ಇದಕ್ಕೆ ಯಾವುದಕ್ಕೆ ಕ್ಲಾರಿಟಿ ಕೊಟ್ಟಿನಿ, ಇದು ಈ ರೀತಿ ಆಗಂಗಿಲ್ಲ, ಈ ರೀತಿ ಮಾಡಂಗಿಲ್ಲ ಅಂತಕ್ಕಂಥ ವಿಚಾರವನ್ನು ಪಟ್ ಹೇಳ್ಬಿಡು. ಪಟ್ ಗಿಲ್ಲಿನ ಗೆಬ್ಬಿಸ್ಬಿಡು. ಪಟ್ ಕರ್ನಾಟಕದೊಳಗೆ ಪಟಾಕಿ ಹೊಡಿಲಿ. ಏನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವರು ನೀವು ನಿಮ್ಮ ವಿಚಾರಗಳು ಇರ್ತಾವೆ. ಬಿಗ್ ಬಾಸಿಗೂ ಮತ್ತು ಈ ಅಶ್ವಿನಿ ಗೌಡರ ಕಮಿಟ್ಮೆಂಟ್ಸ್ ಅದೇವಂತ ನಾನು ಅಂದ್ಕೊಂಡಿನಪ್ಪ. ಅವ್ರೇನು 50 ಲಕ್ಷ ರೂಪಾಯಿಗೆ ಏನು ದೊಡ್ಡ ಸಾಧನೆ ಮಾಡೋಕ್ಕೇನು ಬಂದಿಲ್ಲ. ಅವರು ಒಂದಷ್ಟು ಫೇಮಸ್ ಸಲುವಾಗಿ ಬಂದಿದ್ದರು. ಮತ್ತು ಅವರು ಒಂದಷ್ಟು ರಾಜಕೀಯ ತಮ್ಮ ಪ್ರಭುತ್ವವನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ರಾಜಕೀಯಕ್ಕೆ ಬರಬೇಕನ್ನುವಂಥ ವಿಚಾರದೊಳಗೆ ಬಿಗ್ ಬಾಸಿಗೆ ಬಂದಾರ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಗೊತ್ತದ. ಸೊ ಹಂಗಾಗಿ ಅಶ್ವಿನಿ ಗೌಡ ಅವ್ರಿಗೆ ಗೆಲ್ಲೋದ್ರಿಂದ ಬಿಗ್ ಬಾಸಿಗೆ 50 ಲಕ್ಷ ರೂಪಾಯಿ ಉಳಿತಾವ, ಒಂದಷ್ಟು ಫೇಮ್ ಅವ್ರಿಗೆ ಸಿಗ್ತದೆ, ಇವ್ರಿಗೆ ರೊಕ್ಕ ಉಳಿತೇವೆ ಅನ್ನೋದಷ್ಟು ವಿಚಾರಕ್ಕೆ ಜನಕ್ಕೆ ಒಂದಷ್ಟು ತಲೆ ಹೊಂಟುಬಿಟ್ಟದ. ಸೊ ಅದೆಲ್ಲ ಹುಳ ಬಿಟ್ಕೊಳ್ಳೋದು ಬೇಡ. ನಾವಿನ್ನು ಈ ಒಂದು ಫೋಟೋದ ಬಗ್ಗೆ ನಾವೆಲ್ಲರೂ ಕೂಡ ಗಿಲ್ಲಿ ಗೆಲ್ಲೋದಿಲ್ಲ, ಅದರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಏನಾರ ಗಿಲ್ಲಿ ಸೋತ್ನಪ್ಪ ಅಂದ್ರೆ ಈ ಫೋಟೋ ಅಂತೂ ಎಲ್ಲ ಕಡೆಗೆ ಓಡಾಡ್ತದೆ. ಇದು ಮಾತ್ರ ಸ್ವಚ್ಛ ನೋಡಪ್ಪ ಸುದೀಪ್ ಮಾಮ. ಇಷ್ಟು ಬಿಟ್ರೆ ನಾವೇನೂ ಹೇಳಂಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಬಿಟ್ಟಿದ್ದು, ಇದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ವಿಚಾರ ಮಾಡೋಕೆ ನಿಮ್ಮನ್ನ ಬಿಟ್ಟುಬಿಟ್ಟಿವಿ. ಯಾಕಪ್ಪ ನಿಮ್ಮ ಮೇಲೆ ನಂಬಿಕೆ ಅದು, ನಮ್ಗೆ ಆ ವಿಶ್ವಾಸ ಅದ. 12 ವರ್ಷ ಸೀಸನ್ ನಡೆಸಿಕೊಟ್ರೆ ಅಂದ ಬಳಿಕ ಮೊನ್ನೆ ಒಂದು ಸ್ವಲ್ಪ ಸೀಸನ್ ಚಪ್ಪಾಳೆ ಧ್ರುವಂತ ಕೊಟ್ಟಿದ್ದು ಒಂದು ಬಿಟ್ಟರೆ ಯಾವುದೇ ಕಳಂಕ ನಿಮ್ಮ ಮೇಲಿಲ್ಲ. ಅವು 100 ಕಳಂಕ ಬರ್ತಿರ್ತಾವೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಗ್ಗೆ ನಮ್ಮ ಅಭಿಮಾನ ಅದ, ಪ್ರೀತಿ ಅದ, ಗೌರವ ಅದ. ಮಸ್ತ್ ಮಜಾ ಮಾಡ್ರಿ. ಒಟ್ಟು ಗಿಲ್ಲಿನ ಗೆಲ್ಲಿಸ್ರಿ. ಆ ವ್ಯಕ್ತಿತ್ವದ ಆಟ ಗೆಲ್ಲಬೇಕು, ಬಡವರ ಮಕ್ಕಳು ಗೆಲ್ಲಬೇಕು, ಬಡವರ ಮಕ್ಕಳು ಬೆಳಿಬೇಕು. ಅದಾದ ನಂತರ ಅವ್ನು ಕೊಟ್ಟಿರುವಂಥ ಕಂಟೆಂಟ್ ನಿಮ್ಗೆ ಯೂಸ್ ಆಗ್ಯದ. ಈಗ ಆಲ್ರೆಡಿ ಬಿಗ್ ಬಾಸ್ನಲ್ಲಿ 90% ಅವನು ಪ್ರೋಮೋಗಳಿರಲಾರ್ದ ಯಾವುದೇ ಪ್ರೋಮೋ ಬಂದಿಲ್ಲ, ಎಪಿಸೋಡ್ ಬಂದಿಲ್ಲ. ಮತ್ತು ಅವನನ್ನು ಓಟ್ ಹಾಕುವಂತಹ ಎಲ್ಲ ಅಭಿಮಾನಿಗಳು ಕೂಡ ನಿಮಗೆ ಆಲ್ರೆಡಿ ಗೊತ್ತದ ಈಗ ಏನು ಕ್ರೇಜ್ ಅದ, ಯಾವ ರೀತಿ ಕ್ರೇಜ್ ಅದ. ನೀವು ಎಲ್ಲೇ ಸಿನಿಮಾ ನೋಡೋಕೆ ಹೋದ್ರು, ನಿಮ್ಮ ಮಾರ್ಕ್ ಸಿನಿಮಾ ನೋಡೋಕೆ ಹೋದ್ರು ಕೂಡ ಅಲ್ಲಿ ಕೂಡ ಜನ ಗಿಲ್ಲಿ ಗೆಲ್ಲಬೇಕಂತ ವಿಚಾರವನ್ನು ಹೇಳ್ಯಾರ. ಇಷ್ಟರ ಮಟ್ಟಿಗೆ ನಿಮ್ಮ ಸಾಕ್ಷಿಗಳು ಗೊತ್ತವ. ಆಮೇಲೆ ಓಟು ಕೂಡ ಅವನಿಗೆ ಪ್ರತಿ ಸರಿನೂ ಓಟ್ ಹೈಯೆಸ್ಟ್ ರೆಕಾರ್ಡ್ ಐಪಲ್ಲಿ ಬರ್ತಾ ಇದ್ದಾವೆ ಓಟುಗಳು. ಸೊ ಹಂಗಾಗಿ ಗಿಲ್ಲಿ ಗೆಲ್ಲದ ಪಕ್ಕ ಅಂತ ನಾವು ಅನ್ಕೊಂಡ್ವಿ. ಮತ್ತು ಅಕಸ್ಮಾತ್ ಗಿಲ್ಲಿ ಗೆಲ್ಲಾರ್ದ ಅಶ್ವಿನಿ ಗೌಡ ಗೆದ್ನಪ್ಪ ಅಂದ್ರೆ ಇದು ಮಾತ್ರ ಸತ್ಯ. ನಾರಾಯಣಗೌಡರವರು ಮದುವೆ ಆ ದಿನಾಂಕ ತೋರಿಸಿಬಿಟ್ರಪ್ಪ, ಕ್ಲಿಯರ್ ಆಗಿಬಿಡುತ್ತಲ್ಲ. ಆ ಮದುವೆದು ಏನೈತಲ್ಲ ದಿನಾಂಕ, ಅದು ದಿನಾಂಕ ತೋರಿಸ್ಬಿಟ್ರು. ಅವ್ರು ನಾರಾಯಣಗೌಡ ಮಗಳದ್ದು ಮದುವೆನೋ ಮಗನ ಮದುವೆನೋ ನಮಗೆ ಯಾರ್ದು ಬೇಕಾಗಿಲ್ಲ. ನಮಗೇನು ಬಿಗ್ ಬಾಸ್ ಗಿಲ್ಲಿ ಗೆಲ್ಲಬೇಕು ಅಷ್ಟು ಬಿಟ್ಟರೆ ಬೇರೆದು ಏನೂ ಗೊತ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಈಗ ಇನ್ನೊಂದು ಸರಿ ಕ್ಲಾರಿಟಿ ತಗೊಂಬಿಟ್ರು. ಇದು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ತಾನ, ಚಿಂತೆ ಬಿಡ್ರಿ. ಇದ್ರ ಬಗ್ಗೆ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟೇ ಕೊಡ್ತಾರೆ. ಎಲ್ಲರೂ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.